Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಏನು ಅಂದರೆ ಸ್ಮಾಲ್ ರಿವಿಷನ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂದರೆ ಸ್ಮಾಲ್ ರಿವಿಷನ್ ಆಗಿರುತ್ತೆ, ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಆ್ಯಂಡ್ 10 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಆ್ಯಂಡ್ ಯಾವ ಚಾಪ್ಟರಿಂದ ಬರುತ್ತೆ ಅಂತ ನಾವು ನೋಡ್ತಿದ್ದೀರಿ. ಅದಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡ್ಕೊಬರೋಣ. 2 ಮಾರ್ಕ್ಸ್, 4 ಮಾರ್ಕ್ಸ್, 10 ಮಾರ್ಕ್ಸ್, 8 ಮಾರ್ಕ್ಸ್ ಆ್ಯಸ್ ಇಟ್ ಈಸ್ ಗೊತ್ತಿದ್ದಂಗೆ. ಬನ್ನಿ ಡೈರೆಕ್ಟು ಚಾಪ್ಟರ್ಸ್ಗೆ ಹೋಗೋಣ. ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಫಸ್ಟ್ ಚಾಪ್ಟರ್ ನಾವು ನೋಡೋದಾದರೆ ಇಂಟ್ರೊಡಕ್ಷನ್ ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಇದರಲ್ಲಿ ಬಂದು ನಿಮಗೆ 10 ಮಾರ್ಕ್ಸ್ ಕ್ವಶನ್ 4 ಮಾರ್ಕ್ಸು 10 ಮಾರ್ಕ್ಸ್ ಅಷ್ಟೇ ಕೇಳಿದ್ದಾರೆ. 8 ಮಾರ್ಕ್ಸು 2 ಮಾರ್ಕ್ಸು ಈ ಚಾಪ್ಟರಿಂದ ಕೇಳಿಲ್ಲ. ಆ್ಯಂಡ್ ಇದರಲ್ಲಿ 4 ಮಾರ್ಕ್ಸು 10 ಮಾರ್ಕ್ಸ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡ್ಕೊಬರೋಣ ಬನ್ನಿ. ಇವೆಲ್ಲ ಬಂದು 4 ಮಾರ್ಕ್ಸ್ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನು. 2024 ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಕೇಳಿದ್ದಾರೆ ಆ್ಯಂಡ್ ಸ್ಟೆಪ್ಸ್ನ ಬಂದು 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇದೆಲ್ಲ ಬಂದು ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಫಸ್ಟ್ ಚಾಪ್ಟರ್ ಪೂರ್ತಿ ಥಿಯರಿ, ಪ್ರಾಕ್ಟಿಕಲ್ ಇಲ್ವಲ್ಲ. ಸೊ ಇದು ಬಂದು 7-8 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಿಮ್ಗೇನಾದರೂ ನೋಟ್ಸ್ ಬೇಕು ಓದೋಕ್ಕೆ, ಥಿಯರಿ ಓದೋಕ್ಕೆ, ಸಮ್ಸ್ ನೋಡ್ಕೊಳಕ್ಕೆ, ಇಲ್ಲ ನೋಟ್ಸು ಅಂತ ಅಂದರೆ ನನ್ನ ಹತ್ರ ನೋಟ್ಸ್ ಅವೈಲಬಲ್ ಇದೆ. ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಆ್ಯಂಡ್ ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀರಿ. ಬೇಕು ಅಂದರೆ ನೀವು ಮೆಸೇಜ್ ಮಾಡ್ಬೋದು. ಬಟ್ ಅದಕ್ಕೆ ಪೇ ನೋಟ್ ಅನ್ನೋದನ್ನು ಪೇ ಮಾಡಬೇಕಾಗಿರುತ್ತೆ, ಸರ್ಟೇನ್ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ಬನ್ನಿ ಸೆಕೆಂಡ್ ಚಾಪ್ಟರ್ ನೋಡೋಣ. ಫಸ್ಟ್ ಚಾಪ್ಟರಲ್ಲಿ ಬೇರೆ 4 ಮಾರ್ಕ್ಸು 10 ಮಾರ್ಕ್ಸ್ ಅಷ್ಟೇ. ಬನ್ನಿ ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಇದು ಬಂದು ಸೆಕೆಂಡ್ ಚಾಪ್ಟರ್, ಟೈಮ್ ವ್ಯಾಲ್ಯೂ ಆಫ್ ಮನಿ. ಇದರಲ್ಲಿ ಬಂದು 2 ಮಾರ್ಕ್ಸು 4 ಮಾರ್ಕ್ಸ್ ಅಷ್ಟೇ ಕೇಳಿರೋದು. 2 ಮಾರ್ಕ್ಸ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡ್ಕೊಬರೋಣ ಬನ್ನಿ. ಟೈಮ್ ವ್ಯಾಲ್ಯೂ ಆಫ್ ಮನಿಯಲ್ಲಿ 4 ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಂದರೆ ಇದು ಬಂದು ಡಬಲಿಂಗ್ ಪೀರಿಯಡ್ ಬಂದು ಸಮ್ಮು, ಅದನ್ನೇ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಆ ಸಮ್ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಥರ ಅವರು ಸಮ್ ಕೇಳ್ತಾರೆ. ಅಂದರೆ ಏನಿಲ್ಲ, ಆ್ಯಸ್ ಇಟ್ ಈಸ್ ಅವ್ರು ಕೊಟ್ಟಿರೋ ರೂಲ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಬೇಕು. DP ಅಂದರೆ ಎಷ್ಟು ಅವರು ಕೊಟ್ಟಿದ್ದಾರೆ, ಅಂದರೆ ಇಯರ್ಸು ಅಂತ ನೋಡಿಕೊಂಡು ಅದನ್ನು ಬರ್ಕೋಬೇಕು. ಇಯರ್ಸ್ ಕೊಟ್ಟಿದ್ದರೆ ಇಯರ್ಸ್ನ ಬರ್ಕೋಬೇಕು, ಇಲ್ಲ ಸರ್ಟೆನ್ ಪರ್ಸೆಂಟೇಜ್ನ ಕೊಟ್ಟಿದ್ದರೆ ಪರ್ಸೆಂಟೇಜ್ನ ಬರ್ಕೊಂಡು ನೀವು ಡಿವೈಡ್ ಮಾಡಿದ್ರೆ ಒಂದು ಪರ್ಸೆಂಟೇಜ್ ಬರುತ್ತೆ. ಅದೇ ನಮಗೆ ಡಬಲಿಂಗ್ ಪೀರಿಯಡ್ದು ಏನೋ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಇದೇ 2 ಮಾರ್ಕ್ಸ್ ಈ ಥರ ಕೇಳ್ತಾರೆ. ಬನ್ನಿ 4 ಮಾರ್ಕ್ಸ್ ಯಾವ ಥರ ಕೇಳ್ತಾರೆ ನೋಡೋಣ. 4 ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಫ್ಯೂಚರ್ ವ್ಯಾಲ್ಯೂನ ಕೇಳ್ತಾರೆ, ಇಲ್ಲಾಂದರೆ ಡಿಸ್ಕೌಂಟಿಂಗ್ ಟೆಕ್ನಿಕ್ಸಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂ ಅಂದರೆ ಏನು, ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಏನು ಅಂದರೆ ಅದರಲ್ಲಿ ಸಿಂಗಲ್ ಕ್ಯಾಶ್ ಫ್ಲೋ ಮಾಡಬೇಕು ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀರಿ. PV1 + RN. ಅಂದರೆ ಅದು ಬಂದು ಸಿಂಗಲ್ಲು. ಇದು ಅನ್ಇವನ್ ಕ್ಯಾಶ್ ಫ್ಲೋಗೆ, ಈವನ್ ಕ್ಯಾಶ್ ಫ್ಲೋ ಆ್ಯಂಡಿಟಿಗೆ ಏನೇನೆಲ್ಲ ಫಾರ್ಮುಲಾಸ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೋತಾ ಹೋಗಬೇಕಾಗಿರುತ್ತೆ. 4 ಮಾರ್ಕ್ಸ್ಗೆ ಇವು 3ಅಲ್ಲಿ ಒಂದನ್ನು ಕೇಳ್ಬೋದು, ಇಲ್ಲ ಪ್ರೆಸೆಂಟ್ ವ್ಯಾಲ್ಯೂಯಲ್ಲಿ ಒಂದನ್ನು ಕೇಳ್ಬೋದು, ಫ್ಯೂಚರ್ ವ್ಯಾಲ್ಯೂಯಲ್ಲಿ ಒಂದನ್ನು ಕೇಳ್ಬೋದು. ಈ ಎರಡರಲ್ಲಿ ಯಾವುದನ್ನ ಒಂದನ್ನಷ್ಟೇ ಅವರು ಕೇಳ್ತಾರೆ. ಅಂದರೆ ಇದು ಸಮ್ಸ್ನ ನೋಡ್ಸೋಕ್ಕೆ ಟೈಮ್ ಇಲ್ಲ. ಸೊ ನೀವು ಬೇಕು ಅಂದರೆ ನಾನು ನೋಟ್ಸ್ನ ಕೊಡ್ತೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಕೋಬೋದು. ಬನ್ನಿ ನೆಕ್ಸ್ಟು ಬಂದು ನಿಮಗೆ ಯಾವ್ಯಾವು ಅಂತ 2 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ, 4 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಅಂತ ಸೆಕೆಂಡ್ ಚಾಪ್ಟರಲ್ಲಿ ಗೊತ್ತಾಯಿತು. ಬನ್ನಿ ಡೈರೆಕ್ಟ್ ಥರ್ಡ್ ಚಾಪ್ಟರ್ಗೆ ಹೋಗೋಣ. ಥರ್ಡ್ ಚಾಪ್ಟರಲ್ಲಿ ನಾವು ನೋಡೋದಾದರೆ ಫಿನಾನ್ಷಿಯಲ್ ಡಿಸಿಷನ್. 2 ಮಾರ್ಕ್ಸ್ ಕೇಳ್ತಾರೆ, 4 ಮಾರ್ಕ್ಸ್ ಕೇಳ್ತಾರೆ, 8 ಮಾರ್ಕ್ಸ್ ಕೇಳ್ತಾರೆ ಆ್ಯಂಡ್ 10 ಮಾರ್ಕ್ಸ್ನ ಕೇಳ್ತಾರೆ. ಯಾವ್ಯಾವೆಲ್ಲ 2 ಮಾರ್ಕ್ಸ್ಗೆ, 4 ಮಾರ್ಕ್ಸ್ಗೆ, 8 ಮಾರ್ಕ್ಸ್ಗೆ, 10 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ನೋಡ್ಕೊಂಡು ಹೋಗ್ಬರೋಣ ಬನ್ನಿ. ಫಸ್ಟು ಬಂದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು 5-6 ಇರುತ್ತೆ. ಅದರಲ್ಲಿ ಬಂದು ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಫಿನಾನ್ಷಿಯಲ್ ಡಿಸಿಷನ್ ಅಂತ ಅದನ್ನು ಬಂದು 2024 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಪ್ರೀವಿಯಸ್ ಇಯರು. ಇದು ಬಂದು 6 ಇಂಪಾರ್ಟೆಂಟ್ ಕ್ವಶನ್. 4 ಮಾರ್ಕ್ಸ್ ನೋಡೋಣ ಬನ್ನಿ. 4 ಮಾರ್ಕ್ಸ್ಗೆ ಬಂದುಬಿಟ್ಟು 3 ಲಿವರೇಜ್ ಅಂದರೆ ಆಪರೇಟಿಂಗು, ಫಿನಾನ್ಷಿಯಲ್ಲು, ಕಾಂಬಿನೇಷನ್ ಅನ್ನೋ 3 ಲಿವರೇಜ್ನ ಕೇಳಿರ್ತಾರೆ. ಅಂದರೆ ಕ್ವಶನ್ ಬಂದು ಈ ಥರ ಕೇಳಿರ್ತಾರೆ. ಅದಕ್ಕೆ ಆನ್ಸರ್ ಹೆಂಗೆ ಮಾಡೋದು ಅಂದರೆ ಸೇಲ್ಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅದ್ರ ಜೊತೆ ವೇರಿಯಬಲ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ನಮ್ಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಆಮೇಲೆ ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಿದ್ರೆ EBIT ಬರುತ್ತೆ. ಅದ್ರ ಜೊತೆ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೆ EBT ಬರುತ್ತೆ. ಅದಕ್ಕೆ ಆಪರೇಟಿಂಗ್ ಲಿವರೇಜ್, ಅದ್ರ ಶಾರ್ಟ್ ಫಾರ್ಮ್ ಆಗಿದೆ OTL. ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್ ಮತ್ತು ಕಾಂಬಿನೇಷನ್ ಲಿವರೇಜು. ಅದಕ್ಕೆ ಅಂದರೆ ಆಪರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ ಬಂದುಬಿಟ್ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಅಂದರೆ ಕಾಂಟ್ರಿಬ್ಯೂಷನಲ್ಲಿ ಎಷ್ಟು ವ್ಯಾಲ್ಯೂ ಬಂದಿರುತ್ತೋ ಮತ್ತು EBITಯಲ್ಲಿ ಎಷ್ಟು ವ್ಯಾಲ್ಯೂ ಬರುತ್ತೋ ಅದನ್ನು ಹಾಕೊಂಡು ಡಿವೈಡ್ ಮಾಡಬೇಕು. ಇದು ಅಷ್ಟೇ, EBITಯಲ್ಲಿ EBTಯಲ್ಲಿ ಡಿವೈಡ್ ಮಾಡಬೇಕು. ಮತ್ತು ಕಾಂಟ್ರಿಬ್ಯೂಷನು ಇಲ್ಲಾಂದರೆ EBIT ನಿಮಗೆ ಇಲ್ಲ ಈ ಫಾರ್ಮುಲಾ ಗ್ಯಾಪ್ನ ಇಟ್ಕೊಳಕ್ಕಾಗಿಲ್ಲ ಅಂದರೆ ಇವೆರಡನ್ನೂ ಇಂಟು ಮಾಡಿ ನಿಮಗೆ ಈ ವ್ಯಾಲ್ಯೂ ಬರುತ್ತೆ.
ಇದನ್ನು ಬಂದು ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಕಂಪಲ್ಸರಿ ಕ್ವಶನ್ನು ನೋಡ್ಕೊಳ್ಳಿ, ಈಸಿನೇ ಇದೆ, ಏನಿಲ್ಲ, ಜಸ್ಟ್ ಫಾರ್ಮುಲಾ ನೋಡ್ಕೋಬೇಕು. ಮತ್ತು ಈ ಕ್ವಶನಲ್ಲಿ ಕೊಟ್ಟಿರೋ ಇದನ್ನೆಲ್ಲ ಇಲ್ಲಿ ಮೈನಸ್ ಮಾಡ್ಕೊತ ಹೋಗ್ಬೇಕು. ಇವೆರಡನ್ನೂ ಇಂಟು ಮಾಡಿ, ಮತ್ತು ಇದಕ್ಕೆ ಎಷ್ಟು ಸೋಲ್ಡ್ ಆಗಿದೆ ಅದನ್ನು ಇಂಟು ಮಾಡಿ, ಮೈನಸ್ ಮಾಡಿ, ತಿರ್ಗಿ ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಿ, ತಿರ್ಗಿ ಇಂಟ್ರೆಸ್ಟ್ನ ಮೈನಸ್ ಮಾಡಿ, ಆ್ಯಸ್ ಇಟ್ ಈಸ್ ಈಸಿಯಾಗಿ ಆನ್ಸರ್ ಅನ್ನೋದು ಬರುತ್ತೆ. ಇದು ಬಂದು 4 ಮಾರ್ಕ್ಸು. ನೆಕ್ಸ್ಟು 10 ಮಾರ್ಕ್ಸ್ ನೋಡೋಣ ಬನ್ನಿ. 10 ಮಾರ್ಕ್ಸ್ಗೆ ನಿಮಗೆ ಬಂದುಬಿಟ್ಟು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ ಅಂದರೆ ಇ ಪಿ ಅರ್ನಿಂಗ್ ಪರ್ ಶೇರ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಕ್ವಶನ್ ಬಂದು ಈ ಥರ ಇದ್ದರೆ ನೀವು ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 4 ಅಂತ ಅವರು ಈ ಥರ ಕೊಟ್ಟಿರ್ತಾರೆ. ಅಂದರೆ ಓವರಾಲ್ ಶೇರ್ಸ್ನ ಆಲ್ ಈಕ್ವಿಟಿಯಲ್ಲೇ ಶೇರ್ ಮಾಡಿರೋದ್ರಿಂದ ನೀವು ಇವೆರಡನ್ನೂ ಪ್ಲಸ್ ಮಾಡಿಬಿಟ್ಟು ಡಿವೈಡೆಡ್ ಬೈ 10 ತಗೋತೀರ. 10 ಹೆಂಗೆ ಬಂತು ಅಂದರೆ ಇವರು ಎಷ್ಟನ್ನ ಇಶ್ಯೂ ಮಾಡಿದ್ದಾರೆ ಈಕ್ವಿಟಿ ಶೇರ್ 10 ಈಚ್ ಅಲ್ವಾ, ಸೊ ಇಲ್ಲಿ 10 ಹಾಕೋತೀರ. ನೆಕ್ಸ್ಟು ಬಂದು ಆ್ಯಸ್ ಇಟ್ ಈಸ್ ಅವರು 2 ಲ್ಯಾಕ್ನ ಈಕ್ವಿಟಿಯಲ್ಲಿ ಬ್ಯಾಲೆನ್ಸು ಡಿಬೆಂಚರಲ್ಲಿ ಇಶ್ಯೂ ಮಾಡಿರೋದ್ರಿಂದ ನೀವು 2 ಲ್ಯಾಕ್ ಹಾಕೋತೀರ. 10 ಲ್ಯಾಕ್ ಮೇಲೆ ಅದನ್ನು ಡಿವೈಡ್ ಮಾಡ್ತೀರಾ. ಆ್ಯಂಡ್ ಡಿಬೆಂಚರ್ನು ಕೂಡ ನೀವು ಮಾಡ್ತೀರಾ. ಬ್ಯಾಲೆನ್ಸು ಡಿಬೆಂಚರ್ನ ಕ್ಯಾರಿ ಮಾಡಿರೋದ್ರಿಂದ ಡಿಬೆಂಚರ್ನ ನೀವು ಇಲ್ಲಿ ಮಾಡ್ತೀರಾ. ಬ್ಯಾಲೆನ್ಸು ಎಷ್ಟು ಅಂದರೆ ಇವಾಗ 6 ಲ್ಯಾಕ್ಸ್ ಅವರು ಇಶ್ಯೂ ಮಾಡಬೇಕು ಅಂತ ಇರೋದು, 2 ಲ್ಯಾಕ್ಸ್ ಇಲ್ಲಿ ಆಲ್ರೆಡಿ ಇಶ್ಯೂ ಮಾಡಿರೋದ್ರಿಂದ ಇಲ್ಲಿ 4 ಲ್ಯಾಕ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟು ಆಲ್ ಅಂದರೆ ಎಲ್ಲ ಡಿಬೆಂಚರಲ್ಲೇ 6 ಲ್ಯಾಕ್ನು ಇಶ್ಯೂ ಮಾಡಿರೋದ್ರಿಂದ ನಾವು ಡಿಬೆಂಚರ್ಗೆ ಹಾಕ್ಕೋತೀರಿ. ನೆಕ್ಸ್ಟು ಬಂದುಬಿಟ್ಟು ಮತ್ತು 2 ಲ್ಯಾಕ್ಸ್ನ ಈಕ್ವಿಟಿಯಲ್ಲಿ, 4 ಲ್ಯಾಕ್ಸ್ನ ಪ್ರಿಫರೆನ್ಸ್ ಶೇರಲ್ಲಿ ಅವ್ರು ಇಶ್ಯೂ ಮಾಡಿದ್ದಾರೆ. 2 ಲ್ಯಾಕ್ಸ್ನ ಇಲ್ಲಿ ಆ್ಯಂಡ್ 4 ಲ್ಯಾಕ್ಸ್ನ ಇಲ್ಲಿ. ಆಮೇಲೆ ಆ್ಯಸ್ ಇಟ್ ಈಸು ಇ ಪಿ ಎಸ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋತಾ ಹೋಗ್ತೀರಿ ಈ ಥರ. ಇದ್ರಿಗೆ ನಿಮಗೆ ಒಂದು ಸಪ್ರೇಟ್ ಫಾರ್ಮೆಟ್ ಇದೆ, ನಾನು ಅದನ್ನು ತೋರಿಸ್ತೀನಿ ನೋಡಿ. ಇದು ಅದರದ್ದು ಫಾರ್ಮೆಟ್ ಆಗಿರುತ್ತೆ. ಅಂದರೆ 4 ಮಾರ್ಕ್ಸ್ಗೆ ಇಲ್ಲಿ ಗಂಟ ನಾವು ಮಾಡಿ ಫಾರ್ಮೆಟ್ ಇದು ಮಾಡಿರ್ತೀರಿ. 10 ಮಾರ್ಕ್ಸ್ಗೆ ಓವರಾಲ್ ನಾವು ಮಾಡಿಬಿಟ್ಟು EPS ಅರ್ನಿಂಗ್ ಪರ್ ಶೇರ್ನ ನಾವು ಟೋಟಲ್ ಇದನ್ನೆಲ್ಲ ಮಾಡಿದಾದ್ಮೇಲೆ ಕಂಡುಹಿಡಿತೀರಿ. ಇದು ಬಂದು 10 ಮಾರ್ಕ್ಸ್ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟು 8 ಮಾರ್ಕ್ಸ್ ಪ್ರಾಬ್ಲಮ್ಮು ಬಂದು ಲಿವರೇಜ್ ಮೇಲೇ ಕೇಳಿದ್ದಾರೆ ಆ್ಯಸ್ ಇಟ್ ಈಸ್. ಆ್ಯಂಡ್ ಇದೆಲ್ಲ ಬಂದು 3rd ಚಾಪ್ಟರ್ದು 2 ಮಾರ್ಕ್ಸ್, 4 ಮಾರ್ಕ್ಸ್, 10 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ದು. ನೆಕ್ಸ್ಟು 4th ಚಾಪ್ಟರ್ಗೆ ಹೋಗೋಣ ಬನ್ನಿ. 4th ಚಾಪ್ಟರು ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅದರಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಕೇಳಿದ್ದಾರೆ. 10 ಮಾರ್ಕ್ಸ್ 1 ಮತ್ತು 4 ಮಾರ್ಕ್ಸ್ 1. 2 ಮಾರ್ಕ್ಸ್ ಯಾವುದು ಅಂತ ನೋಡ್ಕೊಬಿಟ್ಟು ಬರೋಣ ಬನ್ನಿ. 2 ಮಾರ್ಕ್ಸ್ ಬಂದು 4 ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಬಂದು ಫಸ್ಟ್ ಒಂತು, ಸೆಕೆಂಡ್ ಒಂತು, ಥರ್ಡ್ ಒಂತು, ಫೋರ್ತ್ ಒಂತನ್ನ ಕೇಳಿದ್ದಾರೆ 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಇದು 4 ಬಂದು ಇಂಪಾರ್ಟೆಂಟ್ ಕ್ವಶನ್ಸು. ಆ್ಯಂಡ್ 4 ಮಾರ್ಕ್ಸ್ ಯಾವುದು ನೋಡೋಣ ಬನ್ನಿ. 4 ಮಾರ್ಕ್ಸ್ಗೆ ನಿಮಗೆ ಈ ಥರ ಟೈಪ್ ಕ್ವಶನ್ ಕೇಳ್ತಾರೆ. ಏನು ಅಂದರೆ ಕ್ಯಾಲ್ಕುಲೇಟ್ ಆ್ಯಾವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತ. ಅಂದರೆ ಆ್ಯಾವ್ರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಒಂದಷ್ಟು ಫಾರ್ಮುಲಾಸ್ ಇದ್ದಾವೆ, ಅದು ತೋರಿಸ್ತೀನಿ ರೀ. ಇದೆಲ್ಲ ಫಾರ್ಮುಲಾಸು ಆ್ಯಾವ್ರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಇವನ್ನೆಲ್ಲ ನೀವು ಓದ್ಕೋಬೇಕಾಗಿರುತ್ತೆ. ಇಲ್ಲಿ ಗಂಟ ಟೋಟಲ್ ಇರೋದು. ಆ್ಯಂಡ್ ಇವಾಗ ಸಮ್ ನೋಡೋಣ ಬನ್ನಿ. ಆ್ಯಂಡ್ ಇದು ಬಂದು ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಕೇಳಿರೋದ್ರಿಂದ ನಾವು ಬೇಸಸ್ಸಲ್ಲಿ ಕೇಳಿರೋದ್ರಿಂದ ನಾವು ಸ್ಟ್ರೈಟಾಗಿ ಮಾಡ್ಕೊತಾ ಹೋಗಬೇಕಾಗಿರುತ್ತೆ. ಆ್ಯಂಡ್ ನಾವು ಆ್ಯಸ್ ಇಟ್ ಈಸ್ ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ ಡಿಪ್ರಿಸಿಯೇಷನ್ ಮೈನಸ್ ಮಾಡಿಕೊಂಡು, ಆಮೇಲೆ ಏನನ್ನ ಟ್ಯಾಕ್ಸ್ ಕಟ್ಟಿದರೆ ಟ್ಯಾಕ್ಸ್ನ ಡಿಪ್ರಿಸಿಯೇಷನ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆ ಬಂದಿರೋದನ್ನು ನಾವು ಟೋಟಲ್ ಬಂದಿರೋದ್ರ ಜೊತೆ ನಂಬರ್ ಆಫ್ ಇಯರ್ಸನ್ನ ಎಷ್ಟು ಇಯರು 5 ಇಯರ್ಸ್ ಅಲ್ಲ, ಅದನ್ನು ಮಾಡಿದ್ರೆ ನಮ್ಗೆ ಒಂದು ಸರ್ಟೇನ್ ಅಮೌಂಟ್ ಬರುತ್ತೆ. ಅದನ್ನು ಹಾಕ್ಕೊಂಡು ಯಾವುದ್ರ ಜೊತೆ ಅಂದರೆ ಆ್ಯಾವ್ರೇಜ್ ಇಲ್ಲಿದಲ್ವ ಆ್ಯಾವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಮೇಲೆ ಹಾಕ್ಕೊಂಡು ನಾವು ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ನ ಕಂಡುಹಿಡ್ದಿರ್ತೀರಲ್ಲ, ಅದ್ರ ಜೊತೆ ಅದನ್ನು ಹಾಕ್ಕೊಂಡು ಇಂಟು 100 ಮಾಡಿದ್ರೆ ನಮಗೆ ಒಂದು ಸರ್ಟೇನ್ 12.15% ಬರುತ್ತೆ. ಅದೇ ನಮಗೆ ಆ್ಯಾವ್ರೇಜ್ ರೇಟ್ ಆಫ್ ರಿಟರ್ನ್ ಆಗಿರುತ್ತೆ. ಏನಿಲ್ಲ, 1, 2, 3 ಫಾರ್ಮುಲಾಸ್ನ ನೀವು ಬಯಟ್ ಹಾಕಿದ್ರೆ ಸಾಕು. ಆಮೇಲೆ ಇದನ್ನ ಹೆಂಗೆ ಮಾಡಬೇಕು ಫಾರ್ಮೆಟ್ನ ಅನ್ನೋದನ್ನು ನೋಡಿಕೊಂಡ್ರೆ ಆರಾಮಾಗಿ ನೀವು 4 ಮಾರ್ಕ್ಸ್ ಅನ್ನೋದ್ರೆ ಈ ಸಮ್ಮಿಂದ ನೀವು ಗೇನ್ ಮಾಡ್ಬೋದು. ನೆಕ್ಸ್ಟ್ 10 ಮಾರ್ಕ್ಸ್ ಯಾವುದು ಅಂತ ನೋಡೋಣ ಬನ್ನಿ. 10 ಮಾರ್ಕ್ಸ್ ಅಂದರೆ ಪ್ರಾಬ್ಲಮ್ಸ್ ಬಂದು ನಿಮಗೆ ಪೇ ಬ್ಯಾಕ್ ಪೀರಿಯಡಿಂದ ಕೇಳಬಹುದು, ಅಥವಾ ಆ್ಯಾವ್ರೇಜ್ ರೇಟ್ ಆಫ್ ರಿಟರ್ನಿಂದ ಇವೆರಡು ಕಂಬೈನ್ ಮಾಡಿ ಕೇಳ್ಬೋದು, ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಇವೆರಡನ್ನೂ ಕೇಳ್ಬೋದು. ಇಲ್ಲ ಇದನ್ನು ಕಂಬೈನ್ ಮಾಡಿ ಸಮ್ನ ಕೇಳ್ಬೋದು, ಇಲ್ವಾ
ಯಾವುದನ್ನು ಪೇ ಬ್ಯಾಕ್ ಪೀರಿಯಡ್ನ ಮತ್ತು ನೆಟ್ ಪೇಮೆಂಟ್ ವ್ಯಾಲ್ಯೂನ ಕಂಬೈನ್ ಮಾಡಿ, ಅಂದರೆ ಎರಡನ್ನ ಕಂಬೈನ್ ಮಾಡಿ ನಿಮಗೆ ಒಂದು 10 ಮಾರ್ಕ್ಸ್ ಕ್ವಶನ್ನ ಅರೈಸ್ ಮಾಡ್ತಾರೆ, ಕೇಳ್ತಾರೆ. ಆ್ಯಂಡ್ ಇದ್ರದ್ದು ಅಂದರೆ ಫಾರ್ಮುಲಾಸ್ ನಾನು ಬರೆದಿದ್ದೀನಿ, ಬೇಕು ಅಂದರೆ ನೀವು ಬಯಟ್ ಹಾಕ್ಕೊಂಡು ಸಮ್ಮಲ್ಲಿ ನೀವು ನೋಡಿಕೊಂಡ್ರೆ ನಿಮಗೆ ಆರಾಮಾಗಿ ಅರ್ಥ ಆಗಿಬಿಡುತ್ತೆ. ಇದು ಬಂದು 10 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ 4th ಚಾಪ್ಟರಿಂದ. ಆ್ಯಂಡ್ 5th ಚಾಪ್ಟರ್ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ಲ, ಯಾವ್ಯಾವ 4 ಮಾರ್ಕ್ಸು 10 ಮಾರ್ಕ್ಸು 2 ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಯ್ತು 4th ಚಾಪ್ಟರಿಂದ ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೆಕ್ಸ್ಟು 5th ಚಾಪ್ಟರ್ ನೋಡೋಣ ಬನ್ನಿ. 5th ಚಾಪ್ಟರ್ ನೋಡೋದಾದರೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ 2 ಮಾರ್ಕ್ಸ್ ಬರುತ್ತೆ, 8 ಮಾರ್ಕ್ಸು 10 ಮಾರ್ಕ್ಸ್ ಒಂದು ಬರುತ್ತೆ. 10 ಮಾರ್ಕ್ಸ್ ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಬರುತ್ತೆ, ಒಂದು ಥಿಯರಿ ಬರುತ್ತೆ. ಆ್ಯಂಡ್ 4 ಮಾರ್ಕ್ಸು 4 ಮಾರ್ಕ್ಸ್ ಬಂದು ಥಿಯರಿನೇ ಇರುತ್ತೆ. ಆ್ಯಂಡ್ 8 ಮಾರ್ಕ್ಸ್ ಬಂದು ಸಮ್ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಬಂದು ಇದಿರುತ್ತೆ, ಅದೇ ಥಿಯರಿನೇ. ಇದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಬಂದು 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಇದು ಬಂದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಒಂದು ಅಂದರೆ 10 ಮಾರ್ಕ್ಸ್ ಒಂದು ಥಿಯರಿ ಇರುತ್ತೆ, ಒಂದು ಪ್ರಾಕ್ಟಿಕಲ್ ಅಲ್ಲ. ಈ ಟೈಪ್ ಆಫ್ ಕ್ವಶನ್ನ 10 ಮಾರ್ಕ್ಸ್ಗೆ ಕೇಳ್ತಾರೆ. ಆ್ಯಂಡ್ ಆನ್ಸರ್ ಮಾಡೋಕ್ಕಿಂತ ಮುಂಚೆ ವರ್ಕಿಂಗ್ ನೋಟ್ ಬರ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ. ಮತ್ತು ಇದು ಬಂದು ನಾವು ವರ್ಕಿಂಗ್ ನೋಟ್ ಮಾಡಿರ್ತೀರಲ್ಲ, ಅದರಲ್ಲಿ ಬಂದಿರೋ ಅಮೌಂಟ್ಸ್ನ ಕ್ಯಾಶ್ ಅಂದರೆ ಏನೂ ಇಲ್ಲ, ಇದನ್ನ ಹೆಂಗೆ ಮಾಡೋದು ಅಂದರೆ ಎಷ್ಟು ಅಸೆಟ್ಸ್ ಇರುತ್ತೋ ಅದ್ರ ಜೊತೆ ಅಸೆಟ್ ಜೊತೆ ಕರೆಂಟ್ ಅಸೆಟ್ನ ಕರೆಂಟ್ ಲಯಬಿಲಿಟೀಸ್ನ ಮೈನಸ್ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಬರುತ್ತೆ. ಅದನ್ನೇ ಇಲ್ಲಿ ಬರೆದಿರೋದು. ಇದು ಬಂದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ 8 ಮಾರ್ಕ್ಸ್ ನೋಡೋಣ ಬನ್ನಿ. ಆ್ಯಂಡ್ ಇದು ಬಂದು 8 ಮಾರ್ಕ್ಸ್ ಕ್ವಶನು. 8 ಮಾರ್ಕ್ಸ್ ಹೆಂಗೆ ಕೇಳ್ತಾರೆ ಅಂದರೆ ನೀವು ಫಾರ್ಮುಲಾಸ್ನ ಓದ್ಕೋಬೇಕಾಗಿರುತ್ತೆ. ಅಂದರೆ ಈ ಫಾರ್ಮುಲಾಸ್ನ ನೀವು 8 ಮಾರ್ಕ್ಸ್ಗೆ ಓದ್ಕೋಬೇಕಾಗಿತ್ತು. ರಾ ಮೆಟೀರಿಯಲ್ಸ್ ಆ್ಯಂಡ್ ಸ್ಟೋರೇಜ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ರಿಸೀವೇಬಲ್, ಕನ್ವರ್ಷನ್ ಪೀರಿಯಡ್, ಪೇಯಬಲ್, ಅದ್ರದ್ದು ಬಂದು ಇದೆಲ್ಲ ನೀವು ಫಾರ್ಮುಲಾಸ್ನ ಓದ್ಕೋಬೇಕು. ಜೊತೆಗೆ ಇದನ್ನು ಅವರು ಕಂಡುಹಿಡಿಯೋಕ್ಕೆ ಕೇಳಿರ್ತಾರೆ. ಅಂದರೆ ಆಪರೇಟಿಂಗ್ ಸೈಕಲ್ನ ನೀವು ಅವರು ಕಂಡುಹಿಡಿಯೋಕ್ಕೆ 8 ಮಾರ್ಕ್ಸ್ ಕೇಳಿರ್ತಾರೆ. ಈ ಫಾರ್ಮುಲಾಸ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಆಪರೇಟಿಂಗ್ ಸೈಕಲ್ನ ಕಂಡುಹಿಡಿಬೇಕು. ಅವರು ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ನೀವು ಅದನ್ನು ಹಾಕಿ ಆಪರೇಟಿಂಗ್ ಸೈಕಲ್ನ ಕಂಡುಹಿಡಿಬೇಕಾಗಿರುತ್ತೆ. ಐ ಹೋಪ್ ಯಾವ್ಯಾವೆಲ್ಲ ಲಾಸ್ಟ್ ಲೆಸನಲ್ಲಿ ಬರುತ್ತೆ ಅಂತ ಗೊತ್ತಾಗಿದೆ ಅಂತ. ಇದು ಬಂದು ಸ್ಮಾಲ್ ರಿವಿಷನ್ ಥರ ಇರುತ್ತೆ. ಐ ಹೋಪ್ ಅರ್ಥ ಆಗಿದೆ ಅಂತ, ಯಾವ್ಯಾವ ಎಲ್ಲ 2 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ 8 ಮಾರ್ಕ್ಸ್ 10 ಮಾರ್ಕ್ಸ್ ಬರುತ್ತೆ ಅಂತ. ಓಕೆ, ಸಿ ನೆಕ್ಸ್ಟ್ ವಿಡಿಯೋ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡಿ.